ನಮಸ್ಕಾರ. ನಾನೀಗ ಪುತ್ತೂರಿಗೆ ಹೋಗ್ತಾ ಇದ್ದೇನೆ. ನನ್ನ ಮಗಳು ಕಲ್ತದ್ದು ಪುತ್ತೂರು ಫಿಲೋಮಿನಾ ಕಾಲೇಜಲ್ಲಿ. ಈಗ ಆಯ್ತು, ಸೆಕೆಂಡ್ PU ಆಯ್ತು. ನಾನೀಗ ಅವಳದು TC ತೆಗಿಲಿಕ್ಕೆ ಹೋಗ್ತಾ ಇದ್ದೇನೆ. ಈಗ ಮನೆಯಿಂದ ಹೊರಡಿದಷ್ಟೇ. ನಾನು ಗಾಳಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇನೆ. ಟೈರ್ ಅಲ್ಲಿ ಸ್ವಲ್ಪ ಗಾಳಿ ಕಡಿಮೆ ಉಂಟು, ಹಾಗೆ ನಾನೀಗ ಗಾಳಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ನನ್ನ ಮಗಳು ಹೋಗ್ತಾ ಇದ್ದೇವೆ. ಅವಳೆಂತ ಮಾತಾಡೋದಿಲ್ಲ ಆಯ್ತು, ಅವಳು ಬರೀ ಮೂಕಿ. ನಂಗೆ ಸಿಟ್ಟು ಬರ್ತದೆ ನಂಗೆ. ಮಗಳು ಮಾತಾಡೆ, ಸುಮ್ಮನೆ ನಾನು ನಿಂಗೆ ಕರ್ಕೊಂಡ್ ಬಂದಿದ್ದು ವೇಸ್ಟ್. ನಿನ್ ಕರ್ಕೊಂಬರಕ್ಕೆ ನಿನ್ ತಮ್ಮನಿ ಕರ್ಕೊಂಡ್ ಬಂದ್ರೆ ಒಳ್ಳೇದಿತ್ತು. ಹೌದಲ್ಲ, ಅಲ್ಲ ಇನ್ನು 1.5 ಗಂಟೆ ಉಂಟು. ಈ 1.5 ಗಂಟೆಲಿ ಹೀಗೆ ಮಾಡಿ ಕೂತು ಹೋಗ್ಲಿಕ್ಕೆ ಆಗ್ತದಪ್ಪ? ನಂಗೆ ಕಷ್ಟ ಆಗ್ತದೆ ಹಾಗೆ ಹೋಗೋದಿದ್ರೆ. ಇದೀಗ ನಾನೀಗ ಮುಳ್ಳೇರಿಯಕ್ಕೆ ಮುಟ್ಟಿದ್ದೇನೆ. ಇಲ್ಲಿಂದ ಜಾಲ್ಸೂರಿಗೆ 26 ಕಿಲೋಮೀಟರ್ ಉಂಟು. ಇದೀಗ ನೋಡಿ ಅಂತ, ಇದು ಹೊಸ ರೋಡ್ ಆಗಿದೆ. ಈಗ ತುಂಬಾ ಚಂದ ಉಂಟು ಈಗ ಇದು ರೋಡ್. ಮೊದ್ಲು ಇದು ಸಹ ಪೂರ ಇತ್ತು ರೋಡು, ತುಂಬಾ ಟರ್ನಲ್ ಆಗಿ ಸ್ವಲ್ಪ ನಮ್ಗೆ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು. ಈಗ ರೋಡಲ್ಲಿ ತುಂಬಾ ಅಗಲಾಗಿದೆ. ಕೆಲಸ ಫಿನಿಶ್ ಆಗಿದೆ ಆಯ್ತಾ, ಎಲ್ಲ ಸಹ. ಅಂದ್ರೆ ನಮ್ಮ NH-ನಾಗೆ ಅಲ್ಲ ಇದು, ಆದ್ರೂ ತುಂಬಾ ಅಗಲ ಆಗಿದೆ ರೋಡ್ ಈಗ. ಇದು ಈಗ ಹೋಗ್ಲಿಕ್ಕೆ ಸ್ವಲ್ಪ ಖುಷಿ ಆಗ್ತದೆ. ನೋಡಿ ಅಂತ ಚಂದ ಉಂಟು ಈಗ ಕ್ಲೈಮೇಟ್. ಅಂದ್ರೆ ಮೋಡ ಆಗಿ, ಬಿಸಿಲಿಲ್ಲ, ಮಳೆ ಇಲ್ಲ, ಚಂದ ಉಂಟು ಈಗ. ಖುಷಿ ಆಗ್ತದೆ, ಹೋಗ್ಲಿಕ್ಕೆ ಖುಷಿ ಆಗ್ತದೆ ಈಗ. ನೋಡಿ ಇಲ್ಲೇ ಸಹ ಹೋಗ್ಬೋದು, ಪುತ್ತೂರಿಗೆ ಹೋಗುವಾಗ ಕೊಟ್ಟಿಯಾಡಿ. ಅಂದ್ರೆ ಅಲ್ಲಿಗೆ ಹೋದ್ರೆ ಈಶ್ವರಮಂಗಿಲ ಟೆಂಪಲ್ ಎಲ್ಲ ಸಿಗ್ತದೆ. ನಾವೀಗ ಜಾಲ್ಸೂರಾಗಿ ಹೋಗುದು. ಯಾಕಂದ್ರೆ ಜಾಲ್ಸೂರಿಗೆ ಮುಟ್ಟುದು ಬೇಡ, ಅದಕ್ಕಿಂತ ಸ್ವಲ್ಪ ಈಚೆಗೆ ನಾ ತೋರಿಸ್ತೇನೆ ನಿಮ್ಗದು. ಅಲ್ಲೊಂದು ಬ್ರಿಡ್ಜ್ ಉಂಟು, ತೂಗುವ ಬ್ರಿಡ್ಜ್ ಅಂತ ಹೇಳುದು ಅದಕ್ಕೆ. ಅಂದ್ರೆ ಮಲಯಾಳದಲ್ಲಿ ತೂಕು ಪಾಲ ಹೇಳ್ತಾರೆ. ಹಾಗೆ ನೋಡು, ಅಲ್ಲಿ ಒಮ್ಮೆ ಹೋಗುವ ಅಂತ ಇದ್ದೇನೆ ನಾನು. ಅಂದ್ರೆ ನಾನು ಮೊದ್ಲು ಅಂದ್ರೆ ಅಲ್ಲಿಗೆ ಹೋಗ್ಲಿಲ್ಲ, ಆ ದಾರಿಯಾಗಿ ಹೋಗಿದ್ದೇನೆ ನಾನು. ಅಲ್ಲಿಗೆ ಹೋಗ್ಲಿಕ್ಕೆ ಮತ್ತೆ ನಂಗೆ ಆಗ್ಲಿಲ್ಲ, ಹೋಗ್ಲಿಕ್ಕೆ ಸಿಕ್ಲಿಲ್ಲ ನನ್ಗೆ ಅದು. ನಾನಂದ್ರೆ ದಾರಿ ಹೋಗುವಾಗ ನೋಡಿದ್ದೇನೆ, ಅದು ಬಿಟ್ರೆ ಅಲ್ಲಿಗೆ ಹೋಗ್ಲಿಲ್ಲ. ಈಗ ಒಮ್ಮೆ ಜಸ್ಟ್ ಒಂದು ಹೋಗ್ಬೇಕು ಅಂತ ಉಂಟು. ತೂಕುಪಾಲ ಅಂತ ಹೇಳ್ತಾರೆ ಮಲಯಾಳದಲ್ಲಿ, ಆಯ್ತಾ? ನೋಡುವ, ನಾನು ಅಲ್ಲಿಗೆ ಹೋಗಿ ನಿಮ್ಗೆ ತೋರಿಸ್ತೇನೆ ನಾನು. ನೋಡಿ ಇದು ಫುಲ್ ಕಾಡು, ಇದು ಫಾರೆಸ್ಟ್ ಏರಿಯಾ ಇದು. ಇಲ್ಲಿ ಅಂದ್ರೆ ಈಗ ನೋಡಿ ಒಂದು 12 ಗಂಟೆ ಆಗ್ಬೋದು ಮಧ್ಯಾಹ್ನ, ಆದ್ರೂ ಸಹ ಫುಲ್ ಕತ್ಲೆ ಉಂಟು ಇಲ್ಲಿ. ಅಂದ್ರೆ ಫುಲ್ ಕಾಡು ಇಲ್ಲಿ. ನೋಡಿ ನಾನು ಹೇಳಿದ ಬ್ರಿಡ್ಜ್ ಇಲ್ಲೇಗ, ನೋಡುವ. ನೆನ್ಸೋಣ ನೋಡುವ, ಗೊತ್ತುಂಟ ನಿಮ್ಗೆ? ಹೋಗೋಣ. ನೋಡಿ ಇಲ್ಲಿ ಎಲ್ಲೋ ಅದು. ಅಂದ್ರೆ ಈಗ ಇಲ್ಲೇ ಅಂದ್ರೆ ಜೋರು, ಈಗ ನೀರಿದೆಲ್ಲ ಸೌಂಡ್ ಕೇಳ್ತಾ ಉಂಟು. ಈಗ ಪ್ಲೇಸಿನ ಹೆಸರು ಗೊತ್ತಿಲ್ಲ. ಮಳೆ ಬರ್ತದ ಅಲ್ಲಿ ಡೌಟ್, ಕೊಡೆ ಇಲ್ಲ ಕೈಯಲ್ಲಿ. ತೂಕುಪಾಲ ಕಾಣುದಿಲ್ಲ ಇಲ್ಲಿ. ಅಂದ್ರೆ ನೋಡುವ ಇನ್ನು ಆಚೆಗೆಲ್ಲ ಆದ್ರೂ ಉಂಟಾ ಅಂತ ನೋಡ್ತೇನೆ ನಾನು. ಇಲ್ಲಿ ಒಂದು ಬೋರ್ಡ್ ಉಂಟು, ಬೋರ್ಡ್ ಹಾಳಾಗಿದೆ. ಮಂಡೆಕ್ಕೋಲು ಗ್ರಾಮ ಪಂಚಾಯತ್, ಇದು ಮಂಡೆಕ್ಕೋಲು ಗ್ರಾಮ ಪಂಚಾಯತ್ ಇಲ್ಲಿಗೆ ಹೇಳುದು. ಅಂದ್ರೆ ಇದು ಬೋರ್ಡ್ ಅಪಾಯ ಅಂತ ಹಾಕಿದ್ರೆ, ಡೇಂಜರ್. ಅಂದ್ರೆ ನಮ್ಗೆ ಆ ಬ್ರಿಡ್ಜ್ ಸಿಕ್ಲಿಲ್ಲ ನಮ್ಗೆ. ಅಂದ್ರೆ ಅವತ್ತೊಮ್ಮೆ ನಾನು ಹೀಗೆ ರೋಡಲ್ಲಿ ಕಾರಲ್ಲಿ ಹೋಗುವಾಗ ನೋಡಿದ್ದೇನೆ ನಾನು.
ಆ ಬ್ರಿಡ್ಜ್ ನೋಡಿದ್ದೇನೆ. ಈಗ ಇಲ್ಲ ಅಲ್ಲಿ ಬ್ರಿಡ್ಜ್, ಅದು ಮುರಿದು ಹೋಗಿರ್ಬೇಕು ಅಂತ ತೋರ್ತದೆ ನನ್ಗೆ. ಮತ್ತೆ ಅದು ಹೆಚ್ಚು ತುಂಬಾ ಆಚೆ ಹೋಗ್ಲಿಕ್ಕೆ ಸಹ ಒಂಥರ ಭಯ ಆಗ್ತದೆ. ಅಂದ್ರೆ ಯಾರು ಜನ ಇಲ್ಲ ಅಲ್ಲಿ, ಒಂಥರ ಕತ್ಲೆ ಕತ್ಲೆ ಆಗಿದೆ, ತುಂಬಾ ನೀರಿನ ಸೌಂಡ್ ಸಹ, ಮತ್ತೊಂಥರ ಭಯ ಆಗ್ತದಪ್ಪ. ಹಾಗೆ ನಾವು ರಿಟರ್ನ್ ಅಲ್ಲಿಂದ ತಿರುಗಿದೆವು ನಾವು. ಇದು ಕಾಡು ಅಂದ್ರೆ ದೊಡ್ಡ ಕಾಡು ನೋಡಿ. ಅಲ್ಲಿ ಎಚ್ಚರಿಕೆ ಎಚ್ಚರಿಕೆ, ಆನೆಗಳು ದಾಟುತ್ತಿರುತ್ತವೆ, ನಿಧಾನವಾಗಿ ಚಲಿಸಿ. ನೋಡಿ ಬೋರ್ಡ್ ಎಲ್ಲ ಉಂಟು ನೋಡಿ ಇಲ್ಲಿ. ನೋಡಿ ಎಲ್ಲ ಲೈಟ್ ಹಾಕಿ ಬರ್ತಾರೆ ಬರುವಾಗ. ಒಂದು ಅಷ್ಟು ಸಹ ಕತ್ಲೆ, ಈಗ ಮಧ್ಯಾಹ್ನ 12 ಗಂಟೆ, ಅಷ್ಟು ಸಹ ಕತ್ಲೆ ಇದ್ರೊಳಗೆ, ಅಷ್ಟು ಕಾಡು. ಉಂಟಲ್ಲ ನೋಡಿ, ಇದು ಬ್ರಿಡ್ಜ್. ಹ ನೋಡಿ, ಇದು ಬ್ರಿಡ್ಜ್. ಇದು ನೋಡಿ, ಇದು ಹೀಗೆ ಹಂದಾಡ್ತದೆ. ಇದು ತೂಗುವ ಬ್ರಿಡ್ಜ್. ಇದು ಕೇಳುದು ತೂಗುವ ಬ್ರಿಡ್ಜ್ ಅಂತ. ತುಂಬಾ ಹಂದಾಡುದಿಲ್ಲ, ಸ್ವಲ್ಪ ಹಂದಾಡುದು, ಹೆದ್ರಿಕೆಲ್ಲ ಆಗುದಿಲ್ಲ. ಆದ್ರೂ ಅದು ನೋಡ್ಲಿಕ್ಕೆ ಒಂದು ಚಂದ ಉಂಟು ಇಲ್ಲಿ. ಜನಸಂಖ್ಯೆ ನೋಡಿ, ಅಲ್ಲಿ ಜನ ಸಹ ಬರ್ತಿದ್ದಾರೆ. ಇದು ಪಂಜಿಕ್ಕಲ್ಲು ಅಂತ ಹೇಳುದು ಇಲ್ಲಿಗೆ, ಈ ಬ್ರಿಡ್ಜ್ ಇರುವಲ್ಲಿಗೆ ಹೇಳುದು. ಈಗ ನಾವು ಅಲ್ಲಿ ಅಂದ್ರೆ ಅಲ್ಲಿಂದ ಪಾಸ್ ಆದೆವು. ಅಂದ್ರೆ ಈಗ ಇಲ್ಲಿ ತುಂಬಾ ಮನೆಗಳೆಲ್ಲ ಉಂಟು ಈ ಸೈಡ್. ನಾವು ಫಸ್ಟ್ ಹೋಗಿದುಂಟಲ್ಲ, ನಾ ಹೇಳಿದೆಲ್ಲ ಅಲ್ಲಿ ಬ್ರಿಡ್ಜ್ ಇಲ್ಲ ಅಂತ ಹೇಳಿ. ನಿಜವಾಗಿ ನಮ್ಗೆ ತಪ್ಪಿದೆ ಅದು. ಮತ್ತೆ ಸ್ವಲ್ಪ ಮುಂದೆ ಬರುವಾಗ ನಮ್ಗೆ ಬ್ರಿಡ್ಜ್ ಕಂಡಿತ್ತು ಹಾಗೆ. ಮತ್ತೆ ಇಲ್ಲಿ ಅಂದ್ರೆ ತೊಂದ್ರೆ ಇಲ್ಲ, ಓಕೆ ಪ್ಲೇಸ್ ಓಕೆ. ನೀವೆಲ್ಲ ಒಮ್ಮೆ ಬಂದು ನೋಡಿ ಇಲ್ಲಿ. ಅಂದ್ರೆ ಈಗ ಮತ್ತೆ ಇಲ್ಲಿಂದ ಕರ್ನಾಟಕ ಸ್ಟಾರ್ಟ್ ಆಗುದು. ಸ್ವಾಗತ ಅಂತ ಬರ್ದುಂಟು ಇಲ್ಲಿ ಈಗ. ನನ್ನ ಮಗಳು ಲಾಟ್ ಪೋಟ್ ಡ್ರೈವಿಂಗ್ ಮಾಡ್ತಾ ಇದ್ದಾಳೆ. അനാവശ്യമായിട്ട് സ്റ്റേറിംഗ് അങ്ങോട്ടും ഇങ്ങോട്ടും വെട്ടിക്കരുത്. കുഴി, ഒരു ചെറിയ കുഴിയുണ്ട്, പേടിച്ചാ വലിയ കുഴി വന്നാൽ എന്ത് ചെയ്യും? ಆಯ್ತಾ, ಸೆಕೆಂಡ್ ಗೇರಲ್ಲಿ ಹೋಗ್ತಾ ಇದ್ದಾಳೆ. ಪೆಟ್ರೋಲ್ ಈಗ ಶ್ರೀ ಆಗ್ತದೆ ಈಗ. ತಗೊಂಡು ಹೋಗ್ತೇನೆ ಬಿಡೋದಿಲ್ಲ ನೋಡಿ. ಲಾಟ್ ಪೋಟ್ ಡ್ರೈವಿಂಗ್. ಸೈಡು 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 ಬಾ ಮಗಳು, ಸೈಡು. 18 ವರ್ಷ ಆಯ್ತು ಇವಳಿಗೆ, ಹಾಗೆ ಕೊಟ್ಟದು ಗಾಡಿ. ಈ ಟಿಪ್ಪರನ್ನು ನೀನು ಅಟ್ಯಾಕ್ ಮಾಡಬೇಡ. ಮೆಲ್ಲೆ 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 ಹೋಗು, ಮೆಲ್ಲೆ 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 ಹೋಗು. ಅಂಕಲ್ ಬೇಗ ಹೋಗಿ ಅಂಕಲ್. ಓ, ಟಿಪ್ಪರ್ ನನ್ನ ಹತ್ರ ಹೇಳುದ ನೀನು? ಅದೊಳ್ಳೆ ಆಗಿದೆ. ನಿಮ್ದ ಸಹ ಗಾಡಿ ಉಂಟು, ವರ್ಷಕ್ಕೆ ಮಗಳು ಜಾನ್ಸೂರು ಮುಡ್ತಾ ಬಂತು ಮಗಳು. ಇನ್ನು എവിടത്തെ കാര്യങ്ങൾ കൊണ്ടാണ് ಸುಸ್ವಾಗತ ಪುತ್ತೂರು ನಗರಸಭೆ. ಈಗ ನಾವು ಕಾಲೇಜಿಗೆ ಹೋಗ್ತಾ ಇದ್ದೇವೆ. ಅಂದ್ರೆ ಕಾಲೇಜಿನ TC ಎಲ್ಲ ತೆಗೆದು ಅಲ್ಲಿಂದ ಅಕ್ಕನ ಮನೆಗೆ ಹೋಗ್ತಾ ಇದ್ದೇವೆ. ಅಕ್ಕನ ಮನೆ ಅಂದ್ರೆ ಅಲ್ಲೇ ನನ್ನ ಮಗಳು ಅಲ್ಲೇ ನಿಂತು ಕಲ್ತದ್ದು. 2 ವರ್ಷ ಸಹ ಅಲ್ಲೇ ನಿಂತದ್ದು ಅವಳು. ಅಲ್ಲಿಂದ ಕಾಲೇಜ್ ಹೋಗ್ತಾ ಇದ್ಲು. ಅಲ್ಲಿ ನನ್ನ ಅಮ್ಮ ಸಹ ಇದ್ದಾರೆ. ಅಮ್ಮ ಅಂದ್ರೆ ಊರಿಂದ ಅಮ್ಮ ಅಲ್ಲಿಗೆ ಹೋದದು ಅಕ್ಕನ ಮನೆಗೆ. ಹಾಗೆ ಇದು ಮಗು, ಅಕ್ಕನ ಮಗಳ ಮಗು, ನಕುಲ್ ಬೇಬಿ, ಪೋಖ್ರಿ. ಕ್ಯೂಟ್ ಇದ್ದಾನೆ, ಖುಷಿ ಆಗ್ತದೆ ಅವನ ಹತ್ರ.
ಅವನಿಗೆ ಇಷ್ಟ ಇಲ್ಲ. ಯಾಕೆ ಬಾಬು ಇಷ್ಟ ಇಲ್ಲ? ಏನಾದ್ರು ಮಾಡ್ತಾರೆ ಮಟನ್ ಪೂರ ಟೀಸಿಗೆ ಅಪ್ಲೈ ಮಾಡಿ ಟೀಸ್ ತೆಗಿಲಿಕ್ಕೆ ವಾಪಸ್ ಬರ್ಲಿಕ್ಕೆ ಹೇಳಿ ಹಾಗಾಗಿತ್ತು. ಈಗ ಪುನಃ ಎಂತಲ್ಲ ಇನ್ನು ಪುನಃ ಮಾರಂಗೇಶ ಬರ್ಲಿಕ್ಕೆ ಅದೊಂದು ಎಲ್ಲರೂ ತೆಗೆದು ಕುಡ್ದಿಟ್ಟು ನಕುಲ್ ಹೋಗ್ರಿ ಓಡುದು. ಶೂ ಹಾಕಿಲ್ಲ ಬಾಬು, ಶೂ ಹಾಕಿಲ್ಲ ಬಾಬು, ಶೂ ಹಾಕಿಲ್ಲ. ಅಂಬತ್ರ ಎತ್ತರ ಚಿಕ್ಕಿ ನೀರೇ ಹಾಕಲಿಲ್ಲ ಅಮ್ಮ ಇವತ್ತು. ಇದು ನೋಡಿ ಈಶ್ವರಮಂಗಿಲವಾಗಿ ನಾವು ಬಂದದ್ದು ಈಗ. ಬೆಳಿಗ್ಗೆ ಹೋಗುವಾಗ ಜಾಲ್ಸೂರಾಗಿ ಹೋದದ್ದು. ಮತ್ತೆ ಇಲ್ಲಿ ಈಶ್ವರಮಂಗಿಲದಲ್ಲಿ ಹನುಮಾನ್ಗಿರಿ ಟೆಂಪಲ್ ಉಂಟು. ನಾನೀಗ ಅಲ್ಲಿಗೆ ಹೋಗ್ಲಿಲ್ಲ, ನಾನು ಇನ್ನೊಮ್ಮೆ ಹೋಗ್ತೇನೆ. ಆಗ ನಾನು ನಿಮ್ಗೆ ಅಲ್ಲಿನ ವಿಶೇಷ ಅಲ್ಲಿ ಹೇಳ್ತೇನೆ ನಾನು. ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವುದೋ ಯಾರ ಸ್ಪರ್ಶ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನಿಸ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.